ನಮಸ್ಕಾರ ವಿದ್ಯಾರ್ಥಿಗಳೇ. ಇನ್ನು ರಾಸಾಯನಿಕ ವಿಜ್ಞಾನದಲ್ಲಿ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಮತ್ತು ಧಾತುಗಳ ಆವರ್ತನೀಯ ವರ್ಗೀಕರಣ ಈ ಎರಡು ಪಾಠವನ್ನ ಅಧ್ಯಯನ ಮಾಡಬೇಕು. 2022ನೇ SSLC ಪರೀಕ್ಷೆಗೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಪಾಠದ ಕಾರ್ಬನ್ನ ರಾಸಾಯನಿಕ ಗುಣಗಳು ಮತ್ತು ಅದರ ಮುಂದಿನ ಒಂದು ಅಂಶಗಳು ಪರೀಕ್ಷೆಗೆ ಇರುವುದಿಲ್ಲ. ಆದರೂ ಕೂಡ ನಾವಿಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಪಾಠವನ್ನ 2 ದಿನದ ಅವಧಿಯಲ್ಲಿ ಅಭ್ಯಾಸ ಮಾಡಬೇಕಾಗಿದೆ. ಯಾಕಂದ್ರೆ ಇದರಲ್ಲಿ ಹೆಚ್ಚಿನ ಒಂದು ವಿಷಯಗಳು ಇರುವಂತದ್ದು. ಇವತ್ತು ಕಾರ್ಬನ್ ಮತ್ತು ಅದರ ಗುಣಗಳು, ಅಲ್ಕೀನ್ಗಳು, ಅಲ್ಕೈನ್ಗಳು ಈ ಕುರಿತು ಅಭ್ಯಾಸ ಮಾಡೋಣ. ಇನ್ನು ನಾಳೆಯ ದಿನ ಕ್ರಿಯಾ ಗುಂಪುಗಳ ಕುರಿತು ಅಭ್ಯಾಸ ಮಾಡೋಣ. ಇವತ್ತಿನ ದಿನ 4 ಮುಖ್ಯ ಅಂಶಗಳನ್ನ ನಾವು ಅಧ್ಯಯನ ಮಾಡಬೇಕು. ಫಸ್ಟ್ ಏನಪ್ಪಾ ಅಂದ್ರೆ ಕಾರ್ಬನ್ನ ಒಂದು ವಿಶೇಷ ಗುಣ ಅಥವಾ ಕಾರ್ಬನ್ ಧಾತುವಿನ ಅಣುವಿನ ಒಂದು ಮಹತ್ವದ ಒಂದು ಗುಣ ಯಾವುದಂದ್ರೆ ಟೆಟ್ರಾವೆಲೆಂಟ್ ಅನ್ನುವಂಥದ್ದು. ಕಾರ್ಬನ್ನ ಒಂದು ಟೆಟ್ರಾವೆಲೆಂಟ್ ಅಣು ಅಥವಾ ಧಾತು ಅಂತ ಹೇಳ್ತೇವೆ. ಯಾಕೆ? ಇಲ್ಲಿ ಟೆಟ್ರಾ ಅಂದ್ರೆ 4 ಅಂತ, ವೆಲೆಂಟ್ ಅಂದ್ರೆ ವೇಲೆನ್ಸಿ ಅಂತ, ಅಂದ್ರೆ ಜೊತೆಯಾಗದ ಇಲೆಕ್ಟ್ರಾನ್ ಅಂತ. ಕಾರ್ಬನ್ನ ಒಂದು ಧಾತುವಿನಲ್ಲಿ ಅಥವಾ ಅಣುವಿನಲ್ಲಿ ಆ ಒಂದು ಉತ್ತೇಜಿತ ಸ್ಥಿತಿ ಇರುವಾಗ ಅಲ್ಲಿ 4 ಜೊತೆಯಾಗದ ಇಲೆಕ್ಟ್ರಾನ್ ಇರ್ತದೆ. ಅದು ಹೇಗೆ ಅಂತ ನೋಡೋಣ. ಕಾರ್ಬನ್ನ ಒಂದು ಪರಮಾಣು ಸಂಖ್ಯೆ 6 ಇರುವಂತದ್ದು. ಅದರ ಇಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ 1s2 2s2 ಮತ್ತೆ 2p2 ಆಗತ್ತೆ. ಇದು ಸಾಮಾನ್ಯ ಸ್ಥಿತಿಯಲ್ಲಿ ಕಾರ್ಬನ್ನ ಇಲೆಕ್ಟ್ರಾನ್ ವಿನ್ಯಾಸ. ಇನ್ನು ಉತ್ತೇಜಿತ ಸ್ಥಿತಿಯಲ್ಲಿ ಏನಾಗತ್ತಂದ್ರೆ 1s2 ಅಂದ್ರೆ ಎಸ್ ನ ಒಂದು ಕಕ್ಷೆಯಲ್ಲಿ 2 ಇಲೆಕ್ಟ್ರಾನ್ಗಳು ಇರುವಂತದ್ದು. 2s2 ಇಲ್ಲೂ ಕೂಡ ಏನಾಗಿರ್ತದೆ, 2 ಇಲೆಕ್ಟ್ರಾನ್ಗಳು ಇರುತ್ತೆ. 2p2 ದಲ್ಲಿ ಮ್ಯಾಕ್ಸಿಮಮ್ 6 ಇಲೆಕ್ಟ್ರಾನ್ಗಳು ಇರುವಂತದ್ದು. ಬಟ್ ಇಲ್ಲಿ 2 ಇಲೆಕ್ಟ್ರಾನ್ಗಳು ಮಾತ್ರ ಇರುವುದರಿಂದ ಈ ರೀತಿ ಅದನ್ನ ಸೂಚಿಸ್ತೇವೆ. ಈಗಾಗಲೇ ಹೇಳಿದಂಗೆ ಉತ್ತೇಜಿತ ಸ್ಥಿತಿ ಯಾವಾಗ ಏನಾಗುತ್ತಂದ್ರೆ ಈ ಒಂದು ಇಲೆಕ್ಟ್ರಾನ್ ಈ ಕಕ್ಷೆಯಲ್ಲಿ ಸೇರ್ಕೊಂಡಿರ್ತದೆ. ನಂತರ ಈ ಇಲೆಕ್ಟ್ರಾನ್ ಇಲ್ಲಿ ಏನಾಗ್ತದೆ, ಈ ಒಂದು ಉಪ ಕಕ್ಷೆಯಲ್ಲಿ ಸೇರ್ಕೊಂಡಿರುವಂತದ್ದು. ಈಗ ತಾವು ನೋಡಬಹುದು ಇಲ್ಲಿ 1 2 3 4 ಕಾರ್ಬನ್ನ ಅಣುವಿನಲ್ಲಿ ಉತ್ತೇಜಿತ ಸ್ಥಿತಿಯಲ್ಲಿ 4 ಜೊತೆಯಾಗದ ಇಲೆಕ್ಟ್ರಾನ್ ಇರುವುದರಿಂದ ಆ ಕಾರ್ಬನ್ ಅನ್ನ ನಾವೇನ್ ಹೇಳ್ತೇವೆ, ಟೆಟ್ರಾವೆಲೆಂಟ್ ಅಂತ ಹೇಳ್ತೇವೆ. ಕಾರ್ಬನ್ನ ಈ ಒಂದು ವಿಶೇಷ ಗುಣದಿಂದ ಹೆಚ್ಚಿನ ಬೇರೆ ಇತರ ಧಾತುಗಳ ಜೊತೆಗೆ ಸೇರಿ ಸಂಯುಕ್ತ ವಸ್ತುಗಳನ್ನ ಉಂಟು ಮಾಡುವಂತದ್ದು. ಈಗ ಕಾರ್ಬನ್ ಹೈಡ್ರೋಜನ್ ಜೊತೆಗೆ ಸೇರ್ಕೊಂಡಾಗ, ಉದಾಹರಣೆಗೆ ನೋಡ್ರಿ, ಹೈಡ್ರೋಜನ್ ನ ವೇಲೆನ್ಸಿ ಎಷ್ಟಿರ್ತದೆ, 1 ಇರುತ್ತೆ. ಇಲ್ಲಿ 4 ಇಲೆಕ್ಟ್ರಾನ್ಗಳು ಜೊತೆಯಾಗದೇ ಇರುವುದರಿಂದ 4 ಹೈಡ್ರೋಜನ್ ನ ಅವಶ್ಯಕತೆ ಇದೆ. 4 ಹೈಡ್ರೋಜನ್ಗಳು ಕಾರ್ಬನ್ನ ಒಂದು ಅಣುವಿನ ಜೊತೆಗೆ ಸೇರ್ಕೊಂಡಾಗ ಅಲ್ಲಿ ಕಾರ್ಬನ್ ಮತ್ತೆ ಹೈಡ್ರೋಜನ್ 2 ಧಾತುಗಳು ಮಾತ್ರ ಇರುವಂತದ್ದು. ಅಂತಹ ಒಂದು ಸಂಯುಕ್ತಗಳಿಗೆ ನಾವೇನ್ ಹೇಳ್ತೇವೆ, ಹೈಡ್ರೋಕಾರ್ಬನ್ ಅಂತ ಹೇಳ್ತೇವೆ. ಅಂದ್ರೆ ಹೈಡ್ರೋಜನ್ ಮತ್ತೆ ಕಾರ್ಬನ್ನ ಒಂದು ಸಂಯುಕ್ತಗಳು, ಅವುಗಳಿಗೆ ಇರುವಂತಹ ಹೆಸರು ಹೈಡ್ರೋಕಾರ್ಬನ್ಗಳು ಅಂತ. ಸೆಕೆಂಡ್ ಪಾಯಿಂಟ್ ಇಲ್ಲಿ ಯಾವ್ದು ಬರ್ತದೆ ಅಂದ್ರೆ ಕೆಟನೀಕರಣ ಅಂತ ಬರುತ್ತೆ. ಕೆಟನೀಕರಣ, ಈ ಕೆಟನೀಕರಣವನ್ನ ಕಾರ್ಬನೀಕರಣ ಅಂತ ಕೂಡ ಹೇಳ್ತೇವೆ. ಕೆಟನೀಕರಣ ಅಥವಾ ಕಾರ್ಬನೀಕರಣ ಅಂದ್ರೆ ಏನು ಅನ್ನುವಂತ ಪ್ರಶ್ನೆ ಬರಬಹುದು. ಒಂದು ಕಾರ್ಬನ್ ಅಣು ಇನ್ನೊಂದು ಕಾರ್ಬನ್ ಅಣುವಿನ ಜೊತೆಗೆ ಸಹವೆಲೆನ್ಸಿಯ ಬಂಧದೊಂದಿಗೆ ಏನ್ ಮಾಡ್ತದಂದ್ರೆ ಒಂದು ಉದ್ದ ಸರಪಣಿಯನ್ನ ಉಂಟು ಮಾಡ್ತದೆ. ಒಂದು ಕಾರ್ಬನ್ ಇದೆ, ಇದಕ್ಕೆ 4 ಇಲೆಕ್ಟ್ರಾನ್ ಅವಶ್ಯಕತೆ ಇದೆ. ಅದು ಇನ್ನೊಂದು ಕಾರ್ಬನ್ ಜೊತೆಗೆ ಸೇರಿ ಸಹವೆಲೆನ್ಸಿಯ ಬಂಧವನ್ನ ಉಂಟು ಮಾಡುತ್ತೆ. ಈ ರೀತಿ ಕಾರ್ಬನ್ ಒಂದು ಸರಪಳಿ ಉಂಟಾಗತ್ತೆ. ಇದನ್ನ ನಾವೇನ್ ಹೇಳ್ತೇವೆ, ಕೆಟನೀಕರಣ ಅಥವಾ ಕಾರ್ಬನೀಕರಣ ಅಂತ ಹೇಳ್ತೇವೆ. ಇದರಲ್ಲಿ 3 ತರದ ಸರಪಳಿಯನ್ನ ಗುರುತಿಸಬಹುದು. ಒಂದನೇದು ನೇರವಾದ ಸರಪಳಿ, ಎರಡನೇದು ಇಲ್ಲಿ ಕವಲು ಸರಪಳಿಯನ್ನ ನಾವು ಕಾಣಬಹುದು. ಒಂದು ನೇರವಾದ ಸರಪಳಿಗೆ ಇನ್ನೊಂದು ಸರಪಳಿಯಲ್ಲಿ ಜಾಯಿಂಟ್ ಆಗಿರುತ್ತೆ, ಅದನ್ನ ಕವಲು ಸರಪಳಿ ಅಂತ ಹೇಳ್ತೇವೆ. ಇನ್ನೊಂದು 3ನೇ ರೀತಿಯ ಒಂದು ಸರಪಳಿ ಯಾವುದಂದ್ರೆ ಮುಚ್ಚಿದ ಸರಪಳಿ ಅಥವಾ ಉಂಗುರ ಸರಪಳಿ ಅಂತ ಹೇಳ್ತೇವೆ. ಉದಾಹರಣೆಗೆ 5 ಕಾರ್ಬನ್ಗಳು ಇದೆ ಅಂತ ಆದ್ರೆ ಆ 5 ಕಾರ್ಬನ್ಗಳು ಈ ರೀತಿ ಮುಚ್ಚಿದ ಅಥವಾ ಉಂಗುರ ರೀತಿಯಲ್ಲಿ ಸರಪಳಿಯನ್ನ ಉಂಟು ಮಾಡುತ್ತೆ. ಇದನ್ನ ಉಂಗುರ ಸರಪಳಿ ಅಂತ ಹೇಳ್ತೇವೆ. ಇದು 3 ರೀತಿಯ ಕೆಟನೀಕರಣ ಅಂತ ಹೇಳ್ಬಹುದು. 2 ಅಂಶಗಳನ್ನ ಇಲ್ಲಿ ಅಭ್ಯಾಸ ಮಾಡಿದ್ದೇವೆ. ಒಂದು ಟೆಟ್ರಾವೆಲೆಂಟ್, ಕೆಟನೀಕರಣ. ಇನ್ನು 3ನೇ ಅಂಶ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಅವುಗಳ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಬೇಕು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಂದ್ರೆ ಇಲ್ಲಿ ಕಾರ್ಬನ್ಗಳ ನಡುವೆ ಏಕಬಂಧ ಮಾತ್ರ ಇರುತ್ತೆ. ಏಕಬಂಧ ಅಂದ್ರೆ 2 ಕಾರ್ಬನ್ಗಳ ನಡುವೆ ಕೇವಲ 1 ಇಲೆಕ್ಟ್ರಾನ್ ಮಾತ್ರ ಏನಾಗಿರ್ತದೆ, ಹಂಚಿಕೆ ಆಗಿರ್ತದೆ.
ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದ್ರೆ ಇಲ್ಲಿ ಕಾರ್ಬನ್ಗಳ ನಡುವೆ ದ್ವಿಬಂಧ ಇರುತ್ತೆ ಅಥವಾ ತ್ರಿಬಂಧ ಕೂಡ ಇರಬಹುದು. ದ್ವಿಬಂಧ ಮತ್ತು ತ್ರಿಬಂಧ ಅಂದ್ರೆ ಎರಡು ಇಲೆಕ್ಟ್ರಾನ್ಗಳ ಹಂಚಿಕೆ ಕಾರ್ಬನ್ಗಳ ನಡುವೆ ಆದರೆ ಅದನ್ನು ದ್ವಿಬಂಧ ಅಂತ ಹೇಳ್ತೇವೆ. ಅಥವಾ ಎರಡು ಇಲೆಕ್ಟ್ರಾನ್ಗಳ ಬದಲಾಗಿ ಮೂರು ಇಲೆಕ್ಟ್ರಾನ್ಗಳು ಹಂಚಿಕೆ ಆಗಿದೆ ಅಂದ್ರೆ ಅದನ್ನ ನಾವೇನ್ ಹೇಳ್ತೇವೆ, ತ್ರಿಬಂಧ ಅಂತ ಹೇಳ್ತೇವೆ. ಸೊ ಒಂದು ಇಲೆಕ್ಟ್ರಾನ್ ಹಂಚಿಕೆ ಅಂದ್ರೆ ಏಕಬಂಧ, ಎರಡು ಇಲೆಕ್ಟ್ರಾನ್ಗಳ ಹಂಚಿಕೆ ಆದರೆ ದ್ವಿಬಂಧ, ಮತ್ತೆ ಮೂರು ಇಲೆಕ್ಟ್ರಾನ್ಗಳ ಹಂಚಿಕೆ ಆದರೆ ತ್ರಿಬಂಧ. ಇನ್ನು ಏಕಬಂಧ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಉದಾಹರಣೆ ಯಾವುದಂದ್ರೆ ಅಲ್ಕೇನ್ಗಳು. ಅಲ್ಕೇನ್ ಅನ್ನುವಂಥದ್ದು. ದ್ವಿಬಂಧಕ್ಕೆ ಉದಾಹರಣೆ ಅಂದ್ರೆ ಅಲ್ಕೀನ್ಗಳು. ಇನ್ನು ತ್ರಿಬಂಧಕ್ಕೆ ಉದಾಹರಣೆ ಅಲ್ಕೈನ್ಗಳು ಅಂತ ಬರುತ್ತೆ. ಸೊ ಏಕಬಂಧ ಇದ್ರೆ ಅಲ್ಕೇನ್, ದ್ವಿಬಂಧ ಇದ್ರೆ ಅಲ್ಕೀನ್, ತ್ರಿಬಂಧ ಇದ್ರೆ ಅಲ್ಕೈನ್. ಅಲ್ಕೇನ್ಗಳಲ್ಲಿ ಏನಾಗುತ್ತೆ, ಕಾರ್ಬನ್ನ ಸಂಖ್ಯೆ ಎಷ್ಟಿರುತ್ತಲ್ಲ ಅದರ ದ್ವಿಗುಣದಷ್ಟು ಡಬಲ್ದಷ್ಟು ಹೈಡ್ರೋಜನ್ ಇದ್ದು ಮತ್ತೆ ಅದಕ್ಕೆ ನೀವು +2 ಮಾಡಬೇಕಾಗತ್ತೆ. ಅಂದ್ರೆ ಕಾರ್ಬನ್ n ಸಂಖ್ಯೆಯಲ್ಲಿದ್ರೆ ಹೈಡ್ರೋಜನ್ ಏನಾಗತ್ತೆ 2n+2 ಡಬಲ್ ಮಾಡಿ +2 ಮಾಡಿದಾಗ ಎಷ್ಟು ಮೊತ್ತ ಬರುತ್ತಲ್ಲ ಅಷ್ಟು ಹೈಡ್ರೋಜನ್ ಅಣುಗಳಲ್ಲಿ ಇರುವಂತದ್ದು. ಇನ್ನು ದ್ವಿಬಂಧ ಇರುವಂತಹ ಅಲ್ಕೀನ್ಗಳಲ್ಲಿ ಏನಾಗುತ್ತೆ CnH2n, ಕಾರ್ಬನ್ನ ಸಂಖ್ಯೆ ಎಷ್ಟಿರುತ್ತೆ ಅದರದ ಡಬಲ್ದಷ್ಟು ಹೈಡ್ರೋಜನ್ ಸಂಖ್ಯೆ ಇರುತ್ತೆ. ಇನ್ನು ತ್ರಿಬಂಧದಲ್ಲಿ CnH2n-2, ಅಂದ್ರೆ ಕಾರ್ಬನ್ ಎಷ್ಟಿರುತ್ತೆ ಅದರ ಡಬಲ್ ಮಾಡಿ -2 ಎರಡು ಕಡಿಮೆ ಮಾಡಬೇಕಾಗತ್ತೆ ಅಣುಗಳ ಸಂಖ್ಯೆ, ಅಷ್ಟು ಹೈಡ್ರೋಜನ್ಗಳ ಸಂಖ್ಯೆ ಇರುವಂತದ್ದು. ಉದಾಹರಣೆ ನೋಡೋಣ. ಈಗ ಕಾರ್ಬನ್ನ ಸಂಖ್ಯೆ 2 ಇದೆ ಅಂತಾದ್ರೆ ಅಥವಾ 2 ಕಾರ್ಬನ್ನ ಅಣುಗಳು ಇದ್ದಾಗ ಅವು ಅಲ್ಕೇನ್ಗಳಿಗೆ ನೀವು ಉದಾಹರಣೆ ಬರೆಯುವಾಗ ಹೈಡ್ರೋಜನ್ ಸಂಖ್ಯೆ ಎಷ್ಟಾಗತ್ತೆ, 2ರದ ಡಬಲ್ ಮಾಡಬೇಕು, 4 ಮತ್ತೆ +2 ಮಾಡಬೇಕಾಗತ್ತೆ, 6. ಸೊ ಈಗ ಅಲ್ಕೀನ್ಗಳಿಗೆ ತಾವು ಆ ಒಂದು ಉದಾಹರಣೆಯನ್ನು ಬರಿಬೇಕಂದ್ರೆ C2H4 ಕೇವಲ ಡಬಲ್ ಮಾಡುವಂಥದ್ದು. ಇನ್ನು ಅಲ್ಕೈನ್ಗಳಿಗೆ ಬರಿಬೇಕಂದ್ರೆ C2H, 2ರ ಡಬಲ್ 4 ಆಗತ್ತೆ, -2 ಮಾಡಬೇಕು, 2 ಆಗುವಂಥದ್ದು. ಈ ರೀತಿ. ಇನ್ನು ಪ್ರತಿಯೊಂದರ ನೀವು ಮೊದಲ 10 ಅಂದ್ರೆ ಕಾರ್ಬನ್ ಅಣುಗಳ ಸಂಖ್ಯೆ 1ರಿಂದ ಕಾರ್ಬನ್ ಅಣುಗಳ ಸಂಖ್ಯೆ 10ರವರೆಗೆ ತಾವು ಅದನ್ನ ಅಭ್ಯಾಸ ಮಾಡಬೇಕು. ಅವುಗಳ ಅಣುಸೂತ್ರ ಮತ್ತೆ ರಚನಾ ಸೂತ್ರ. ಈ ರೀತಿ ಬರೆಯುವುದಕ್ಕೆ ನಾವೇನ್ ಹೇಳ್ತೇವೆ, ಅಣುಸೂತ್ರ ಅಂತ ಹೇಳ್ತೇವೆ. ರಚನಾ ಸೂತ್ರಗಳು ಹೇಗೆ ಬರೆಯುವುದು ಅಂತ ಹೇಳ್ತೇನೆ. ಆದ್ರೆ ಮೊದಲ 10 ಆ ಕಾರ್ಬನ್ ಅಣುಗಳು ಇರುವಂತಹ ಸಂಯುಕ್ತಗಳ ಹೆಸರು ಗೊತ್ತಿರಬೇಕು. ಫಸ್ಟ್ ಮಿಥೇನ್ ಅಂತ ಬರುತ್ತೆ, 1 ಕಾರ್ಬನ್ ಇರುವಂತದ್ದು. ಇಥೇನ್ 2 ಕಾರ್ಬನ್, ಪ್ರೋಪೇನ್ 3 ಕಾರ್ಬನ್, ಬ್ಯೂಟೇನ್ 4 ಕಾರ್ಬನ್, ಪೆಂಟೇನ್ 5, ಹೆಕ್ಸೇನ್ 6, ಹೆಕ್ಟೇನ್ 7, ಆಕ್ಟೇನ್ 8, ನಾನೇನ್ 9 ಮತ್ತೆ 15 ಡೇಕೇನ್. ಸೊ ಈ ರೀತಿ ಅಲ್ಕೇನ್ಗಳು ಆಯ್ತು. ಅದೇ ಹೆಸರು ಅಲ್ಕೀನ್ಗಳಲ್ಲಿ ಉಚ್ಚರಿಸುವಾಗ ಈನ್ ಅಂತ ಉಚ್ಚರಿಸಬೇಕು. ಅಲ್ಲಿ ಮಿಥೇನ್ ಇರಲ್ಲ, 2 ಕಾರ್ಬನ್ ಇರುವಂತದ್ದು ಇಥೀನ್ ದಿಂದ ಪ್ರಾರಂಭ ಆಗುತ್ತೆ. ಇಥೀನ್, ಪ್ರೋಪೀನ್, ಬ್ಯೂಟೀನ್ ಈ ರೀತಿ ಈನ್ ಅಂತ ಉಚ್ಚಾರ ಮಾಡಬೇಕಾಗತ್ತೆ. ಇನ್ನು ಅಲ್ಕೈನ್ಗಳಲ್ಲಿ ಇಥೈನ್, ಬ್ಯೂಟೈನ್, ಪ್ರೋಪೈನ್ ಈ ರೀತಿ ಉಚ್ಚಾರ ಮಾಡಬೇಕಾಗತ್ತೆ. ಸೊ ಈ ರೀತಿ ಅಣುಸೂತ್ರ ಬರೆಯುವುದನ್ನು ತಾವು ಕಲಿಬೇಕು 1ರಿಂದ 10. ಇನ್ನು ರಚನಾ ಸೂತ್ರ ಬರೆಯುವಾಗ, ಈಗ ಅಲ್ಕೇನ್ಗಳ ಒಂದು ರಚನಾ ಸೂತ್ರ ಬರೆಯುವಾಗ ಯಾವ ರೀತಿ ಬರೆಯುವಂಥದ್ದು, ಇಲ್ಲಿ ಕಾರ್ಬನ್ ಇದೆ, 2 ಕಾರ್ಬನ್ ಇದೆ, 2 ಕಾರ್ಬನ್ ಬರೆಯುವಂಥದ್ದು. ಹೈಡ್ರೋಜನ್ 6 ಇದೆ. ಈಗ ಪ್ರತಿಯೊಂದು ಕಾರ್ಬನ್ಗೆ ಈಗಾಗಲೇ ಹೇಳಿದಂಗೆ ಕಾರ್ಬನ್ ಒಂದು ಟೆಟ್ರಾವೆಲೆಂಟ್, 4 ಇಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ. ಅಂದ್ರೆ 4 ಬಂಧದ ಅವಶ್ಯಕತೆ ಇದೆ. 1, 2, 3, 4. ಈ ಕಾರ್ಬನ್ಗೂ ಕೂಡ 4 ಇಲೆಕ್ಟ್ರಾನ್ ಅಥವಾ 4 ಬಂಧದ ಅವಶ್ಯಕತೆ ಇದೆ. 1, 2, 3, 4. ಸೊ ಇಲ್ಲಿ ಹೈಡ್ರೋಜನ್ ಅಂತ ಬರೆಯುವಂಥದ್ದು. ಇದು ಇಥೇನ್ನ ಒಂದು ಅಣುಸೂತ್ರ ಮತ್ತೆ ರಚನಾ ಸೂತ್ರ. ಇನ್ನು ಈಥೀನ್ ನ ಬರಿಬೇಕಂದ್ರೆ, ಈಥೀನ್ಗೆ ಆಗಲೇ ಹೇಳಿದ್ದೆ ಅದು ಹೇಗಿರ್ತದೆ, ದ್ವಿಬಂಧ ಇರುತ್ತೆ. ಮೊದಲ 2 ಕಾರ್ಬನ್ ಅಣುಗಳ ನಡುವೆ ದ್ವಿಬಂಧವನ್ನ ತೋರಿಸಬೇಕು. ಸೊ ಮೊದಲ 2 ಕಾರ್ಬನ್ಗಳ ನಡುವೆ ದ್ವಿಬಂಧ ಇರುತ್ತೆ. 1, 2, 3, 4 ಬಂಧಗಳು, ನಂತರ 1, 2, 3, 4 ಬಂಧಗಳು ಇರುವಂತದ್ದು. 2 ಕಾರ್ಬನ್ 4 ಹೈಡ್ರೋಜನ್ ಇರುವಂತದ್ದು ಈಥೀನ್. ಇನ್ನು ಇಥೈನ್ಗೆ ಬರೀಬೇಕಂದ್ರೆ ಅಲ್ಲಿ 3 ಬಂಧ ಇರುತ್ತೆ. ಸೊ ಕಾರ್ಬನ್
3 ಬಂಧಗಳು ಇರುವಂತದ್ದು. ಈ ಕಾರ್ಬನ್ಗೆ 3 ಬಂಧ ಇದೆ, 3 ಇಲೆಕ್ಟ್ರಾನ್ಗಳು ಸಿಕ್ಕಿದೆ ಈ ಕಾರ್ಬನ್ ಇಂದ, ಇನ್ನೊಂದು ಹೈಡ್ರೋಜನ್ ಇಂದ ಸಿಗತ್ತೆ. ಈ ರೀತಿ ಬರೆಯುವುದಕ್ಕೆ ಅಣುಸೂತ್ರ ಅಂತೇವೆ, ಈ ರೀತಿ ಬರೆಯುವುದಕ್ಕೆ ರಚನಾ ಸೂತ್ರ ಅಂತ ಹೇಳ್ತೇವೆ. ಸೊ ಹೀಗೆ ಮೀಥೇನ್ ಟು ಡೆಕ್ಕೇನ್ ತನಕ ಎಲ್ಲಾ ಒಂದು ಸಂಯುಕ್ತಗಳ ಅಣುಸೂತ್ರ ರಚನಾ ಸೂತ್ರವನ್ನು ತಾವು ಪ್ರಾಕ್ಟೀಸ್ ಮಾಡಬೇಕಾಗಿರುವಂಥದ್ದು. ಇನ್ನು ಇದನ್ನೇ ನಾವು ಚುಕ್ಕಿ ರಚನೆಯ ಮೂಲಕ ಕೂಡ ತೋರಿಸಬೇಕಾಗತ್ತೆ. ಎಕ್ಸಾಮ್ದಲ್ಲಿ ಚುಕ್ಕಿ ರಚನೆಯ ಒಂದು ವಿನ್ಯಾಸವನ್ನು ಕೂಡ ಕೇಳಬಹುದು. ಅದನ್ನೇ ಯಾವ ರೀತಿ ತೋರಿಸುವಂಥದ್ದು. ಸೊ ಪ್ರೋಪೇನ್ ನ ಒಂದು ಉದಾಹರಣೆಯನ್ನು ತಗೊಳ್ಳೋಣ. ಇಲ್ಲಿ ಪ್ರೋಪೇನ್ ನ ಉದಾಹರಣೆಯನ್ನು ತಗೊಂಡಿದ್ದೇನೆ. ಪ್ರೋಪೇನ್ ಅಂದ್ರೆ 3 ಕಾರ್ಬನ್ ಅಣು ಇರುವಂತದ್ದು, C3. ಇದು ಪ್ರೋಪೇನ್ ಅಲ್ಕೇನ್ಗಳಲ್ಲಿ ಬರುವುದರಿಂದ C3 ದದ್ದು 3 ಡಬಲ್ ಮಾಡಬೇಕು, 6 ಆಗತ್ತೆ, +2 ಮಾಡಬೇಕು, ಹೈಡ್ರೋಜನ್ 8 ಆಗತ್ತೆ. ಇದರ ರಚನಾ ಸೂತ್ರ ಯಾವ ರೀತಿ ಬರೀತೀವಿ? ಈ ರೀತಿ 3 ಕಾರ್ಬನ್ಗಳು, ನಂತರ ಈ ರೀತಿ ನಾವೇನ್ ಮಾಡ್ತೇವೆ, ಹೈಡ್ರೋಜನ್ ಅನ್ನ ಗುರುತಿಸ್ತೇವೆ. ಇನ್ನು ಇದನ್ನೇ ನಾವೀಗ ಚುಕ್ಕಿ ರಚನೆಯ ಮೂಲಕ ತೋರಿಸುವುದು ಹೇಗೆ? ಚುಕ್ಕಿ ರಚನೆ 3 ಕಾರ್ಬನ್ಗಳು ಇದೆ, 3 ಕಾರ್ಬನ್ಗಳನ್ನ ತಾವಿಲ್ಲಿ ಬರಿಬೇಕು. ಪ್ರತಿಯೊಂದು ಕಾರ್ಬನ್ ಟೆಟ್ರಾವೆಲೆಂಟ್ ಆಗಿದೆ, 4 ಜೊತೆಯಾಗದ ಇಲೆಕ್ಟ್ರಾನ್ ಇದೆ. ಈ ಇಲೆಕ್ಟ್ರಾನ್ಗಳನ್ನ ಈ ರೀತಿ ತೋರಿಸಬೇಕಾಗತ್ತೆ. ಸೊ ಪ್ರತಿ ಕಾರ್ಬನ್ ಹತ್ರ 4 ಇಲೆಕ್ಟ್ರಾನ್ಗಳನ್ನ ತೋರಿಸಿದ್ದೇನೆ. ಇನ್ನು ಹೈಡ್ರೋಜನ್ ಬಳಿ 1 ವೇಲೆನ್ಸಿ ಇರುತ್ತೆ, ಅಂದ್ರೆ 1 ಜೊತೆಯಾಗದ ಇಲೆಕ್ಟ್ರಾನ್ ಇರುತ್ತೆ. ಸೊ ಆ ಒಂದು ಹೈಡ್ರೋಜನ್ ಅನ್ನ ಫಸ್ಟ್ ಬರೀತೇನೆ ಈ ರೀತಿ. ಸೊ ಇಲ್ಲಿ ಬರೆದ ಹಾಗೆ ಹೈಡ್ರೋಜನ್ ಬರಿಬೇಕು. ಹೈಡ್ರೋಜನ್ ನ ಇಲೆಕ್ಟ್ರಾನ್ ಅನ್ನ ನಕ್ಷತ್ರ ರೂಪದಲ್ಲಿ ತೋರಿಸುವಂತದ್ದು. ಸೊ ಇಷ್ಟಾದ ನಂತರ ಈಗ ರೌಂಡ್ ಮಾಡಬೇಕಾಗತ್ತೆ, ವೃತ್ತಾಕಾರ ತೆಗಿಬೇಕಾಗತ್ತೆ. ಫಸ್ಟ್ ಕಾರ್ಬನ್, ಈ ಒಂದು ಕಾರ್ಬನ್ ಇಂದ ವೃತ್ತಾಕಾರ ತೆಗಿಬೇಕು. ಯಾವ ರೀತಿ ಅಂದ್ರೆ ಇಲ್ಲಿ ಒಂದು ಸ್ಟಾರ್ ಬರೀತೇನೆ. ಈ ಕಾರ್ಬನ್ ಏನ್ ಮಾಡುತ್ತದೆ, ಇದರ ಒಂದು ಇಲೆಕ್ಟ್ರಾನ್ ಇದ್ರ ಜೊತೆಗೆ ಬಂಧ ಆಗಿರ್ತದೆ, ಈ ಇಲೆಕ್ಟ್ರಾನ್ ಇದರ ಜೊತೆಗೆ, ಈ ಇಲೆಕ್ಟ್ರಾನ್ ಇದರ ಜೊತೆಗೆ, ಈ ಇಲೆಕ್ಟ್ರಾನ್ ಇದರ ಜೊತೆಗೆ ಬಂಧ ಆಗಿರುವಂತದ್ದು. ಇವನ್ನೆಲ್ಲ ಸೇರಿಸಿ ಈ ಒಂದು ವೃತ್ತಾಕಾರವನ್ನ ತೆಗಿಬೇಕು. ಅದೇ ರೀತಿ ಈ ಕಾರ್ಬನ್ಗೆ ಇವೆಲ್ಲ ಇಲೆಕ್ಟ್ರಾನ್ಗಳನ್ನ ಸೇರಿಸಿ ವೃತ್ತಾಕಾರ ತೆಗೆಯುವಂಥದ್ದು. ಈ ಕಾರ್ಬನ್ಗೆ ಈ ರೀತಿ ವೃತ್ತಾಕಾರ ತೆಗೆಯುವಂಥದ್ದು. ಸೊ ಇಲ್ಲಿ ಸಂಯೋಗವಾದಂತ ಭಾಗದಲ್ಲಿ ಆ ಬಂಧದ ಇಲೆಕ್ಟ್ರಾನ್ಗಳಲ್ಲಿ ಬರಬೇಕು. ಇನ್ನು ಹೈಡ್ರೋಜನ್ ಬಳಿ ನಾವೇನ್ ಮಾಡಬೇಕು, ಈ ರೀತಿಯಾದಂತಹ ವೃತ್ತಾಕಾರವನ್ನ ತೆಗಿಬೇಕಾಗತ್ತೆ. ಇಲ್ಲೇನಾಗತ್ತೆ, ಈ 2 ಇಲೆಕ್ಟ್ರಾನ್ಗಳು ಬರ್ತದೆ. ಅದೇ ರೀತಿ ಇಲ್ಲಿ ಸೊ ಇದಕ್ಕೆ ಇಲೆಕ್ಟ್ರಾನ್ ಚುಕ್ಕಿ ರಚನೆ ಅಂತ ಹೇಳ್ತೇವೆ. ಯಾವುದೇ ರೀತಿಯ ಒಂದು ಅಣುಸೂತ್ರವನ್ನ ಕೊಟ್ಟು ಅದರ ರಚನಾ ಸೂತ್ರವನ್ನ ಬಿಡಿಸಿ ಅದರ ಇಲೆಕ್ಟ್ರಾನ್ ಚುಕ್ಕಿ ರಚನೆ ತೆಗೀರಿ ಅಂದ್ರೆ ಈ ರೀತಿಯಾದಂತಹ ಚುಕ್ಕಿ ರಚನೆ ಬಿಡಿಸ್ಲಿಕ್ಕೆ ತಮಗೆ ಬರಬೇಕು. ಎಲ್ಲಾ ಉದಾಹರಣೆಗಳ ತಗೊಂಡು ತಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, ಸೊ ಇಷ್ಟು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಬಗ್ಗೆ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಬರುವಂತದ್ದು ಸಮಾಂಗಿಗಳು ಅಂತ 3ನೇ ಪಾಯಿಂಟ್. ಫಸ್ಟ್ ಒನ್ ಟೆಟ್ರಾವೆಲೆಂಟ್ ಕಾರ್ಬನೀಕರಣ, ಪರ್ಯಾಪ್ತ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಅದರಲ್ಲಿ ಅಲ್ಕೇನ್ ಅಲ್ಕಿನ್ ಅಲ್ಕೈನ್ಗಳು. ನೆಕ್ಸ್ಟ್ ಬರುವಂತದ್ದು ಸಮಾಂಗಿಗಳು ಅಂತ. ಸಮಾಂಗಿಗಳಿಗೆ ನಾವು ಐಸೋಮರ್ಸ್ ಅಂತ ಕೂಡ ಕರಿತೇವೆ. ಐಸೋಮರ್ಸ್ ಇಲ್ಲೇನಾಗತ್ತೆ, ಅಣುಸೂತ್ರ ಒಂದೇ ಇರುತ್ತೆ, ರಚನಾ ಸೂತ್ರ ಬೇರೆ ಬೇರೆ ತರ ಇರುವಂತದ್ದು. ಸೊ ಉದಾಹರಣೆಗೆ ಬ್ಯೂಟೇನ್ ತಗೊಳ್ಳೋಣ. ಬ್ಯೂಟೇನ್ ನ ಒಂದು ಅಣುಸೂತ್ರ C4H10 ಆಗತ್ತೆ. 4 8 + 2 ಕೂಡಿಸಿದಾಗಲ್ಲಿ 10 ಬರುವಂತದ್ದು. ಸೊ ಅಣುಸೂತ್ರ C4H10. ರಚನಾ ಸೂತ್ರ ಯಾವ ರೀತಿ ಇರುತ್ತೆ, 4 ಕಾರ್ಬನ್ಗಳನ್ನ ಈ ರೀತಿ ಉದ್ದ ಸರಪಳಿಯಲ್ಲಿ ಬರೀತೀವಿ, ನಂತರ ಹೈಡ್ರೋಜನ್ಗಳನ್ನ ಇಲ್ಲಿ ಬರೆಯುವಂತದ್ದು. ಸೊ ಇದು ಸಾಮಾನ್ಯ ಒಂದು ಬ್ಯೂಟೇನ್ ಅಣುಸೂತ್ರ ರಚನಾ ಸೂತ್ರ. ಇನ್ನು ಐಸೋಬ್ಯೂಟೇನ್ ಅಂದ್ರೆ ಐಸೋಮರ್ ಬ್ಯೂಟೇನ್ ಅಥವಾ ಸಮಾಂಗಿ ಬ್ಯೂಟೇನ್ ಯಾವ ರೀತಿ ಇರುತ್ತೆ, ಅಣುಸೂತ್ರ ಇದೇ ಇರುತ್ತೆ, C4H10 ಇರುತ್ತೆ,
ಬಟ್ ಇಲ್ಲಿ ನೇರ ಸರಪಳಿಯ ಜಾಗದಲ್ಲಿ ಕವಲು ಸರಪಳಿ ಇರುವಂತದ್ದು. ಸೊ ಇಲ್ಲಿ 2 ಕಾರ್ಬನ್ ಅನ್ನ ಈ ರೀತಿ ಬಿಡಿಸ್ತೇನೆ. ನಂತರ ಮೂರನೇ ಒಂದು ಕಾರ್ಬನ್ ಅನ್ನ ನಾ ಏನ್ ಮಾಡ್ತೇನೆ, ಇಲ್ಲಿ ಕವಲು ರೂಪದಲ್ಲಿ ತೋರಿಸುವಂತದ್ದು. ನಂತರ ಇದಕ್ಕೆ ನೋಡ್ರಿ ಒಂದು ಬಂಧ ಇದೆ, 2, 3, 4. ಇದಕ್ಕೆ ಆಲ್ರೆಡಿ 3 ಬಂಧಗಳು ಇದೆ, 4ನೇದು ಇಲ್ಲಿ ತೋರಿಸ್ತೇವೆ. ಇದಕ್ಕೆ ಒಂದು ಬಂಧ ಇದೆ, 2, 3, 4. ಇದಕ್ಕೆ ಒಂದಿದೆ, 2, 3, 4. ಹೈಡ್ರೋಜನ್ ಅನ್ನ ಇಲ್ಲಿ ಬರೆಯುವಂತದ್ದು. ಇಲ್ಲೂ ಕೂಡ 4 ಕಾರ್ಬನ್, ಇಲ್ಲೂ ಕೂಡ 4 ಕಾರ್ಬನ್ ಇದೆ. 10 ಹೈಡ್ರೋಜನ್ಗಳು ಇದೆ, ಇಲ್ಲೂ ಕೂಡ 10 ಹೈಡ್ರೋಜನ್ ಇದೆ. ಬಟ್ ಇದು ನೇರ ಸರಪಳಿಯಲ್ಲಿದೆ, ಇದು ಕವಲು ಸರಪಳಿಯಲ್ಲಿ ಇರುವಂತದ್ದು. ಅಣುಸೂತ್ರ ಒಂದೇ ಇದೆ, ರಚನಾ ಸೂತ್ರ ಬೇರೆ ಬೇರೆ ಆಗಿದ್ರೆ ಅದಕ್ಕೆ ಸಮಾಂಗಿಗಳು ಅಂತ ಹೇಳ್ತೇವೆ. ಇದು ಬಿಟ್ಟು ಇನ್ನು ಪೆಂಟೇನ್ ಉದಾಹರಣೆಯನ್ನು ಕೂಡ ತಾವು ತೋರಿಸಬಹುದು, ಅಥವಾ ಯಾವುದೇ ಒಂದು ಮೊದಲ 10 ಕಾರ್ಬನ್ ಅಣುಗಳ ಯಾವುದೇ ಉದಾಹರಣೆಯನ್ನ ಎಕ್ಸಾಮ್ದಲ್ಲಿ ಕೇಳಬಹುದು. ಇದು ಸಮಾಂಗಿಗಳ ಕುರಿತು ತಾವು ತಿಳ್ಕೊಳ್ಬೇಕಾಗಿರುವಂತದ್ದು. ಇನ್ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಯಾವ್ದಂದ್ರೆ ಸೈಕ್ಲೋ ಅಲ್ಕೇನ್ಗಳು. ಸೈಕ್ಲೋ ಅಲ್ಕೇನ್ಗಳು ಅಂದ್ರೆ ಯಾವ ರೀತಿ ಇರ್ತದೆ ಅನ್ನೋದನ್ನ ತಾವು ತಿಳ್ಕೊಳ್ಬೇಕು. ಸೈಕ್ಲೋ ಅಲ್ಕೇನ್ಗಳು ಹೆಸರೇ ಹೇಳುವಂಗೆ ಇವು ಅಲ್ಕೇನ್ಗಳು, ಬಟ್ ಸೈಕಲ್ ಅಂದ್ರೆ ಮುಚ್ಚಿದ ಸರಪಳಿಯಲ್ಲಿ ಇರುವಂತದ್ದು. ಇದರ ಒಂದು ಸಾಮಾನ್ಯ ಅಣುಸೂತ್ರ ಯಾವ ರೀತಿ ಇರ್ತದೆ ಅಂದ್ರೆ CnH2n. ಕಾರ್ಬನ್ ಎಷ್ಟಿದೆ ಅದರ ಡಬಲ್ದಷ್ಟು ಹೈಡ್ರೋಜನ್ ಇರುತ್ತೆ. ಅಲ್ಕಿನ್ಗಳ ತರಾನೇ ಅಲ್ಕಿನ್ದು ಅದೇ ರೀತಿಯಾದಂತ ಅಣುಸೂತ್ರ ಇರುವಂತದ್ದು. ಬಟ್ ಅಲ್ಕಿನ್ಗಳಲ್ಲಿ ದ್ವಿಬಂಧ ಇರುತ್ತೆ, ಇಲ್ಲಿ ಸೈಕ್ಲೋ ಅಲ್ಕೇನ್ಗಳಲ್ಲಿ ಏಕಬಂಧ ಇದ್ದು ಅದು ಮುಚ್ಚಿದ ಸರಪಳಿಯನ್ನ ಹೊಂದಿರುತ್ತೆ. ಉದಾಹರಣೆಗೆ ಪ್ರೋಪೇನ್. ಪ್ರೋಪೇನ್ ಅಣುಸೂತ್ರ C3H 3 6 + 2 8. ಸೊ ಇದನ್ನ ಈ ರೀತಿ ಬರೀತೀವಿ ನಾವು. ಇದರ ಒಂದು ರಚನಾ ಸೂತ್ರ ಇದು ಸಾಮಾನ್ಯ ಪ್ರೋಪೇನ್. ಇನ್ನು ಸೈಕ್ಲೋ ಪ್ರೋಪೇನ್ ಯಾವ ರೀತಿ ಇರುತ್ತೆ ಅಂದ್ರೆ ಮುಚ್ಚಿದ ಸರಪಳಿ ಇರುತ್ತೆ. 3 ಕಾರ್ಬನ್ಗಳು ಈ ರೀತಿ ಮುಚ್ಚಿದ ಸರಪಳಿಯಲ್ಲಿ ಇರುವಂತದ್ದು. ಇನ್ನು ಇಲ್ಲಿ ಆಲ್ರೆಡಿ 2 ಬಂಧ ಇದೆ, 2 ಇಲೆಕ್ಟ್ರಾನ್ಗಳು ಹಂಚಿಕೆಯಾಗಿದೆ. ಇನ್ನು 2 ಇಲೆಕ್ಟ್ರಾನ್ಗಳು ಮಾತ್ರ ಇಲ್ಲಿ ಅವಶ್ಯಕತೆ ಇರ್ತದೆ. ಇದಕ್ಕೂ ಕೂಡ 2 ಇಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ, ಇದಕ್ಕೂ ಕೂಡ 2 ಇಲೆಕ್ಟ್ರಾನ್ಗಳ ಅವಶ್ಯಕತೆ ಇರುವಂತದ್ದು. ತಾವೀಗ ನೋಡಬಹುದು ಇಲ್ಲಿ ಕೇವಲ 6 ಹೈಡ್ರೋಜನ್ಗಳು ಮಾತ್ರ ಇರುವಂತದ್ದು, 3 ಕಾರ್ಬನ್ಗಳು ಇದೆ. ಅದರಿಂದ ಅದರ ಒಂದು ಸಾಮಾನ್ಯ ಸೂತ್ರ ಏನಾಗುತ್ತೆ, CnH2n ಆಗತ್ತೆ. ಇದು ಸೈಕ್ಲೋಪ್ರೋಪೇನ್. ಇದರ ಹೆಸರು ಸೈಕ್ಲೋಪ್ರೋಪೇನ್, ಇದು ಸಾಮಾನ್ಯ ಪ್ರೋಪೇನ್. ಸೊ ಇದೇ ರೀತಿ ಉಳಿದ ಉದಾಹರಣೆಗಳನ್ನು ಕೂಡ ತಾವು ಅಭ್ಯಾಸ ಮಾಡಬೇಕು. ಇಷ್ಟು ಇವತ್ತು ನೀವು ಅಭ್ಯಾಸ ಮಾಡಬೇಕಾಗಿರುವಂತದ್ದು ಟೆಟ್ರಾವಲೇಟ್ ಕಾರ್ಬನೀಕರಣ, ಪರ್ಯಾಪ್ತ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಅಲ್ಕೇನ್, ಅಲ್ಕಿನ್, ಅಲ್ಕೈನ್ಗಳು, ಅದರ ಚುಕ್ಕಿ ರಚನೆ, ರಚನಾ ವಿನ್ಯಾಸ, ಅಣುಸೂತ್ರ ಮತ್ತೆ ಸಮಾಂಗಿಗಳು ಮತ್ತೆ ಸೈಕ್ಲೋ ಅಲ್ಕೇನ್ಗಳ ಕುರಿತು ಅಭ್ಯಾಸ ಮಾಡಬೇಕಾಗಿರುವಂತದ್ದು. ಇನ್ನು ನಾಳೆಯ ದಿನ ಕ್ರಿಯಾ ಗುಂಪುಗಳ ಕುರಿತು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು.